ರಾಜ್ಯದಲ್ಲಿ ನಾಳೆ ಬಸ್ ಸಂಚಾರ ಬಂದ್ ಆಗಲಿದೆ. ನಾಳೆಯಿಂದ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ನಾಳೆ ರಾಜ್ಯದಲ್ಲಿ ಸಾರಿಗೆ ಸಂಚಾರ ಬಂದ್ ಆಗುವ ಸಾಧ್ಯತೆಯೂ ಇದೆ. ಯಾಕಂದ್ರೆ 4 ನಿಗಮಗಳ ನೌಕರರಿಂದ ಮುಷ್ಕರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅವರು ನಾವು ನಾಳೆ ಬಂದ್ ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೇನಾದ್ರೂ ಆದ್ರೆ ಖಂಡಿತವಾಗಿಯೂ ನಾಳೆ ಬಂದ್ ಆಗಿರುತ್ತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಸಂಜೆ ಒಂದು ಮೀಟಿಂಗ್ ಇದೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಮಹತ್ವದ ಮಾತುಕತೆ ಇದೆ. ಸೊ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಾಳೆ ಬಸ್ ಓಡಾಟ ಇರುತ್ತಾ ಇರಲ್ವಾ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾಳೆ ಬಂದ್ ಅಂತಾನೆ ಹೇಳ್ತಾ ಇದ್ದಾರೆ. ಸಂಜೆ ಬೆಳವಣಿಗೆಗಳಾಗಬಹುದು, ಬದಲಾವಣೆಗಳಾಗಬಹುದು. 4 ನಿಗಮಗಳ 1,15,000 ನೌಕರರು ಮುಷ್ಕರಕ್ಕೆ ಭಾಗಿಯಾಗ್ತಾ ಇರೋದು. ನೀವು ಎಸ್ಮಾನಾರು ಜಾರಿ ಮಾಡಿ, ಏನಾದರೂ ಮಾಡಿ, ನಾವಂತೂ ತಲೆ ಕೆಡಿಸ್ಕೊಳ್ಳಲ್ಲ, ನಾವಂತೂ ಮುಷ್ಕರ ಮಾಡಿಯೇ ತೀರ್ತೀವಿ ಅಂತ ಇದೀಗ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗಾಗಲೇ ಒಂದೆರಡು ಬಾರಿ ಮಾತುಕತೆ ಆಗಿದೆ. ಬಟ್ ಆ ಮಾತುಕತೆಗೆಲ್ಲ ಇವರು ಕೇಳಿಸ್ಕೊಂಡಿಲ್ಲ. ಹಾಗಾಗಿ ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಇದೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆಯ ಒಕ್ಕೂಟದ ಜೊತೆಗೆ ಸಭೆ ಇರೋದು. ಈ ಎರಡೂ ಸಂಘಟನೆಗಳ ಜೊತೆಗೆ ಪ್ರತ್ಯೇಕವಾಗಿ ಸಭೆ ನಡೆಸ್ತಾ ಇದ್ದಾರೆ ಸಿಎಂ. ಅಕಸ್ಮಾತ್ ಇಲ್ಲಿ ಸಿಎಂ ಹೇಳಿದ್ದು, ಸಿಎಂ ಮಾತಾಡಿದ್ದು, ಸಿಎಂ ಭರವಸೆ ಕೊಡೋದು ಇವ್ರಿಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ಇದು ಕೇವಲ ಆಶ್ವಾಸನೆ ಅಥವಾ ಕೇವಲ ಭರವಸೆನೆ, ನಾವು ಈಗ ಯಾಮಾರಿದ್ವಿ ಅಂದ್ರೆ ಮತ್ತಿನ್ಯಾವತ್ತಾರು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಒಂದು ವೇಳೆ ಇವ್ರಿಗೆ ಅನ್ಸಿದ್ರೆ ನಾಳೆ ಮುಷ್ಕರ ಇರುತ್ತೆ. ಇಲ್ಲ ಸಿಎಂఏ ಧೈರ್ಯ ಕೊಟ್ಟಿದ್ದಾರೆ, ಸಿಎಂఏ ಮಾತಾಡ್ತಾ ಇದ್ದಾರೆ ಅಂತ ಅಂದಮೇಲೆ ನಾವು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿ ಏನಾದರೂ ಮುಷ್ಕರದಿಂದ ಹಿಂದೆ ಸರಿದ್ರು ಅಂತಂದ್ರೆ ನಾಳೆ ಬಸ್ ಓಡಾಟ ಇರುತ್ತೆ. ಸಾರಿಗೆ ನೌಕರರು ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. 38 ತಿಂಗಳ ವೇತನ ಬಾಕಿ ಹಣ ಕೊಡಬೇಕು, ಸರ್ಕಾರಿ ನೌಕರರಿಗೆ ನೀಡುವ ವೇತನ ಸರಿಸಮಾನ ವೇತನ ನಮಗಿರಬೇಕು, ಜನವರಿ 1, 2024ರಿಂದ ವೇತನ ಪರಿಷ್ಕರಣೆ ಆಗಬೇಕು, ನಗದು ರಹಿತ ವೈದ್ಯಕೀಯ ಸೌಲಭ್ಯ, ಕ್ಯಾಂಟೀನ್ ವ್ಯವಸ್ಥೆ ಇರಬೇಕು, 2020-2021ರಲ್ಲಿ ನೌಕರರ ಮೇಲೆ ಹಾಕಿದ ಕೇಸನ್ನು ಹಿಂಪಡಿಲೇಬೇಕು, ಎಲೆಕ್ಟ್ರಿಕ್ ಬಸ್ಗಳಿಗೆ ಸಂಸ್ಥೆಯ ಚಾಲಕರನ್ನೇ ನಿಯೋಜಿಸಬೇಕು, ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆ ಖಾಸಗಿ ಗುತ್ತಿಗೆದಾರರಿಗೆ ನೀಡಬಾರ್ದು, ಖಾಸಗೀಕರಣ, ಭ್ರಷ್ಟಾಚಾರ, ಕಾರ್ಮಿಕರಿಗೆ ಕಿರುಕುಳ ಇದ್ಯಾವುದು ಕೂಡ ಆಗಬಾರ್ದು, ಎಲ್ಲವೂ ಕೂಡ ನಿಲ್ಲಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇರೋದು. ಈ ರೀತಿಯಾಗಿ ಅವರು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲ ಬೇಡಿಕೆಗಳಿಗೂ ಸಿಎಂ ಏನಾದರೂ ಅಸ್ತು ಅಂತ ಅಂದರೆ ಇವರು ಮುಷ್ಕರದಿಂದ ಹಿಂದೆ ಸರಿತಾರೆ. ಸಿಎಂ ಕೆಲವು ಬೇಡಿಕೆಗಳಿಗೆ ಒಪ್ಪಿಗೆ ಕೊಟ್ಟು ಕೆಲವು ಬೇಡಿಕೆಗಳನ್ನು ಹಾಗೆ ಇಟ್ಟರು ಅಂತಂದರೆ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಯಾವುದೇ ಬೇಡಿಕೆಗಳಿಗೆ ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ಅಥವಾ ಕೇವಲ ಮಾತಾಡ್ಕೊಂಡು ಹೋದರೆ ಮುಷ್ಕರವನ್ನು ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್ಮಾ ಅಂತ ಅಂದರೆ ಅವರು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಕಾರ್ಯವನ್ನು ಬಿಟ್ಟು ಈ ಥರ ಮುಷ್ಕರ ಇನ್ನೊಂದು ಮತ್ತೊಂದು ಮಾಡಿದಾಗ ಜನರಿಗೆ ಸಮಸ್ಯೆ ಆಗುತ್ತಲ್ಲ, ಆಗ ಎಸ್ಮಾ ಅಂತ ಜಾರಿ ಮಾಡ್ತಾರೆ. ಆ ಎಸ್ಮಾ ಜಾರಿ ಆಯಿತು ಅಂತಂದರೆ ಇವ್ರನ್ನೆಲ್ಲ ಕೆಲಸದಿಂದ ಇಮಿಡಿಯೇಟಾಗಿ ತೆಗೆದು ಹಾಕ್ಬೋದು. ಬಟ್ ಇವ್ರು ಅದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಎಸ್ಮಾ ಜಾರಿ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನಾವು ಕ್ಯಾರೆ ಅನ್ನಲ್ಲ, ನಾವು ಮುಷ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮುಷ್ಕರ ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷಕ್ಕೂ ಅಧಿಕ ಮಂದಿ ಕಾರ್ಮಿಕರು, ನೌಕರರು ಇದರಲ್ಲಿ ಭಾಗಿಯಾಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಗಾಗಿ ಇವತ್ತು ನಡೆಯುತ್ತಲ್ಲ ಮೀಟಿಂಗ್ ಸಿಎಂ ನೇತೃತ್ವದಲ್ಲಿ, ಆ ಮೀಟಿಂಗ್ ಬಗ್ಗೆನೇ ಈಗ ಎಲ್ಲರಿಗೂ ಇರುವಂಥ ಕುತೂಹಲ, ಏನಾಗುತ್ತೆ ಈ ಮೀಟಿಂಗ್ನಲ್ಲಿ ಅಂತ. ಸಿಎಂ ಮಾತಾಡಿ ಎಲ್ಲ ಬಗೆಹರಿಸ್ತಾರೋ ಅಥವಾ ಸಿಎಂ ಮಾತಾಡಿದ್ರೂ ಬಗೆಹರಿಯದೆ ಉಳ್ಕೊಳ್ಳುತ್ತೋ, ನಾಳೆ ಜನರಿಗೆ ಸಮಸ್ಯೆ ಆಗುತ್ತೋ ಬಸ್ ಇಲ್ಲ ಅಂತ, ಅಥವಾ ಫೈನ್ ಸಿಎಂ ಮಾತಾಡಿದ್ದಾರೆ ಅಂತ ಮತ್ತೆ ಒಂದಷ್ಟು ಕಾಲಾವಕಾಶವನ್ನು ನೀಡೋದು, ಪಡ್ಕೊಳ್ಳೋದು, ಆ ಥರದ್ದು ಏನಾದರೂ ಆಗುತ್ತಾ ಕಾದು ನೋಡಬೇಕಿದೆ. ನಾಳೆ ಸಾರಿಗೆ ಸಂಘಟನೆಗಳ ಮುಷ್ಕರ ಹಿನ್ನೆಲೆ ಪರ್ಯಾಯ ವ್ಯವಸ್ಥೆ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿ ವ್ಯವಸ್ಥೆಗೆ ಪ್ರಯತ್ನಿಸಲಾಗ್ತಾ ಇದೆ. ರಾಜ್ಯದಾದ್ಯಂತ 10,000 ಖಾಸಗಿ ಬಸ್ ಅನ್ನು ಓಡಿಸುವುದಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮುಷ್ಕರ ಬಿಸಿ ತಪ್ಪಿಸೋಕೆ ಪ್ಲಾನ್ ಬಿ, ಐಟಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ಗೆ ಮನವಿಯನ್ನು ಮಾಡಲಾಗಿದೆ. ಸೊ ಸರ್ಕಾರ ಕೂಡ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದೆ. ಅಕಸ್ಮಾತ್ ಇವರೇನಾದರೂ ಒಪ್ಪಲಿಲ್ಲ ಅಂತ ಅಂದರೆ ನಾವು ಈ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗದಿದ್ದಂಗೆ ನೋಡ್ಕೊಳ್ಬೇಕು ಅಂತ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವ್ರಿಗೂ ಪ್ರಶ್ನೆನೇ, ನೌಕರರು ಒಪ್ಕೊಳ್ತಾರೋ ಇಲ್ವೋ, ಯಾಕಂದರೆ ಸಾಕಷ್ಟು ಬಾರಿ ಭರವಸೆಯನ್ನು ಕೊಟ್ಟಿದ್ದಾರೆ, ಆ ಭರವಸೆಗಳು ಈಡೇರಿಲ್ಲ. ಹಾಗಾಗಿ ಜನರಿಗೆ ಸಮಸ್ಯೆ ಆಗಬಾರ್ದು ಅಲ್ಲ. ಐಟಿ ಕಂಪನಿಯವರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಖಾಸಗಿ ಬಸ್ಗಳ ಓಡಾಟಕ್ಕೂ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದಿಂದಲೂ ಪ್ಲಾನ್ ಬಿ ಇದೆ.
ಬಟ್ ಏನಾಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ, ನೋಡಬೇಕಾಗತ್ತೆ ಯಾವ ಥರದ್ದು ಬೆಳವಣಿಗೆ ಆಗತ್ತೆ. ಸಿ ಎಂ ಜೊತೆಗೆ ಮಾತುಕತೆ ಆದ ನಂತರ ಮಾತುಕತೆ ಫಲಪ್ರದ ಆಗತ್ತಾ, ಯಶಸ್ವಿ ಆಗತ್ತಾ ಅಥವಾ ವರ್ಕೌಟ್ ಆಗಲ್ವಾ, ಇದ್ರ ಮೇಲೆ ಎಲ್ಲವೂ ನಿಂತಿದೆ. ಜನರಿಗಂತೂ ಸಮಸ್ಯೆ ಆಗಬಾರ್ದು ಅಂತ ಸರ್ಕಾರವು ಪ್ಲಾನ್ ಬಿ ಅನ್ನು ತಯಾರು ಮಾಡಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ನಾಳೆ ಎಲ್ಲವೂ ಅನ್ಕೊಂಡಂಗಾದ್ರೆ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಮುಷ್ಕರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಒಂದು ಮಹತ್ವದ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಮೀಟಿಂಗ್ನಲ್ಲಿ ಏನೆಲ್ಲ ಆಗ್ಬೋದು, ಜೊತೆಗೆ ಸರ್ಕಾರದ ಪ್ಲಾನ್ ಬಿ ಇದು ಹೇಗೆ ವರ್ಕೌಟ್ ಆಗ್ಬೋದು, ಎಷ್ಟು ದಿನ ವರ್ಕೌಟ್ ಆಗ್ಬೋದು ಅಂತ? ನಿತ್ಯ ಮುಖ್ಯವಾಗಿ ಇವತ್ತು ಇನ್ನು ಕೆಲವೇ ಗಂಟೆಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಾರಿಗೆ ನೌಕರರ ಜೊತೆ ಅಂದರೆ ಒಕ್ಕೂಟಗಳು ಹಾಗೂ ಸಂಘಟನೆಗಳ ಜೊತೆ ಮಹತ್ವದ ಸಭೆ ಇರುವಂಥದ್ದು. ಬಹುಮುಖ್ಯವಾಗಿ ಕಳೆದ 2024ರಿಂದ ಇಲ್ಲಿವರೆಗೆ ಮುಖ್ಯವಾಗಿ ಬಹು ಬೇಡಿಕೆಗಳು ಅಂತಂದರೆ 38 ತಿಂಗಳ ಹಿಂಬಾಕಿ ಬರಬೇಕು, ಹಿಂಬಾಕಿ ಹಣ ಪಾವತಿ ಆಗಬೇಕು, ಸರ್ಕಾರಿ ನೌಕರಿ ಸಿಗಬೇಕಾದಂಥ ಸಮಾನ ವೇತನ ನಮಗೂ ಕೂಡ ದೊರೆಯಬೇಕು, ಹಾಗೆಯೇ ವೈದ್ಯಕೀಯ ಸೌಲಭ್ಯ ಸಿಗಬೇಕು, ಹಾಗೆಯೇ ಖಾಸಗೀಕರಣ ಅಂತಂದರೆ ಈಗಾಗಲೇ ಎಲೆಕ್ಟ್ರಿಕ್ ಬಸ್ಗಳ ಜೊತೆ ಅಂದರೆ ಆ ಒಂದು ಬಸ್ಗಳನ್ನು ಸರಬರಾಜು ಮಾಡುವಂಥ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದನೇ ಒಂದು ರೀತಿಯಲ್ಲಿ ಏನು ಬಸ್ ಚಾಲಕರನ್ನು ನೇಮಕಾತಿ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಸಾರಿಗೆ ನಿಗಮಗಳಿಂದ ಆಗ್ತಾಯಿದೆ, ಅದು ನಿಲ್ಲಬೇಕು. ಹಾಗೆಯೇ ಖಾಸಗಿ ಸಂಸ್ಥೆಗಳ ಜೊತೆಗಿನ ಒಪ್ಪಂದ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಆರೋಪವನ್ನು ಸಾರಿಗೆ ನೌಕರರು ಮಾಡ್ತಾಯಿದ್ರು. ಹಾಗಾಗಿ ಅಂತಹ ಒಂದಿಷ್ಟು ಆರೋಪಗಳಿಗೆ ತನಿಖೆಯಾಗಿ ಸಂಪೂರ್ಣವಂತಹ ಕ್ರಮ ಆಗಬೇಕು. ಹೀಗೆ ಹಲವು ಬೇಡಿಕೆಗಳ ಮುಂದಿಟ್ಕೊಂಡು ಸಾರಿಗೆ ನೌಕರರು ಏನು ಮುಷ್ಕರಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಎಲ್ಲ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ 38 ತಿಂಗಳ ಹಿಂಬಾಕಿ ವೇತನವನ್ನು ಮರುಪಾವತಿ ಮಾಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಇಂಪಾರ್ಟೆಂಟ್ ಅಜೆಂಡಾ ಅಂತಂದರೆ ಅದೊಂದು ಬೇಡಿಕೆ ಅಂತಲೇ ಹೇಳ್ಬೋದು. ಅದಕ್ಕೆ ಸರ್ಕಾರ ಇಲ್ಲಿಯವರು ಕೂಡ ಸೊಪ್ಪಾಗಲಿಲ್ಲ. 2027ಕ್ಕೆ ನೋಡೋಣ ಅನ್ನುವಂತಹ ಒಂದು ಸಿ ಎಂ ಸಿದ್ದರಾಮಯ್ಯನವರಾಗಲಿ ಅಥವಾ ಸಾರಿಗೆ ಸಚಿವರವರ ಹೇಳಿಕೆ ಏನಿದೆ, ಸಹಜವಾಗಿ ಮುಷ್ಕರಕ್ಕೆ ಈಗ ಸಾರಿಗೆ ನೌಕರರು ಮುಂದಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಎಲ್ಲ ಅಂಶಗಳ ಬಗ್ಗೆ ಪ್ರತ್ಯೇಕವಾಗಿ ಸಾರಿಗೆ ನೌಕರರ ಒಕ್ಕೂಟ ಹಾಗೇನೆ ಸಂಘಟನೆ, ಎರಡು ಸಂಘಟನೆಗಳಿದೆ, ಅವರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಅವ್ರ ಜೊತೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇರ್ತಾರೆ, ಹಾಗೆಯೇ ಸಾರಿಗೆ ಇಲಾಖೆ ಆಯುಕ್ತರಾದ ಯೋಗೇಶ್ ಇರ್ತಾರೆ, ಹಲವು ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಇರ್ತಾರೆ. ಆ ಸಭೆ ಆದ ಬಳಿಕ ಏನಾದರೂ ಒಂದು ರೀತಿಯಲ್ಲಿ ಸಂಧಾನಕ್ಕೆ ಸಾರಿಗೆ ನೌಕರರು ಒಕ್ಕೂಟ ಒಪ್ಪಲಿಲ್ಲ ಅಂತಾದರೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಂಥದ್ದು ಅನಿವಾರ್ಯ ಆಗುತ್ತೆ. ಕಾರಣ ನಾಳೆ ಮುಷ್ಕರವನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ನಾವು ಸರ್ಕಾರ ಜೊತೆಗೆ ಸಭೆ ಸಫಲ ಆಗಿಲ್ಲ ಅಂತಂದರೆ, ವಿಫಲವಾದರೆ ನಾವು ನೇರವಾಗಿ ಪ್ರತಿಭಟನೆ ಮಾಡ್ತೀವಿ, ಬೀದಿಗೆ ಇಳಿತೀವಿ ಅನ್ನೋಂಥ ಎಚ್ಚರಿಕೆ ಈಗಾಗಲೇ ಸಾರಿಗೆ ನೌಕರರು ಒಕ್ಕೂಟ ನೀಡಿರುವಂಥದ್ದು. ಹಾಗಾಗಿ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆ ಮಾಡಿಕೊಳ್ಳಲೇಬೇಕಾಗತ್ತೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಖಾಸಗಿ ಮಾಲೀಕತ್ವದ ಬಸ್ಗಳ ಆಪರೇಟರ್ಸ್ ಏನಿರ್ತಾರೆ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಸಾರಿಗೆ ಇಲಾಖೆಯ ಆಯುಕ್ತರು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಅದ್ರ ಜೊತೆಗೇ ಸುಮಾರು 10,000ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆ, ಮುಖ್ಯವಾಗಿ ಬೆಂಗಳೂರು ಅಂತ ಸಂದರ್ಭದಲ್ಲಿ ITBT ಕಂಪನಿಗಳು ಹೋಗೋರು, ಹಾಗೆಯೇ ಹಲವು ಕಾರ್ಮಿಕ ವರ್ಗದ ಜನರು ಇರ್ತಾರೆ, ಎಲ್ಲರೂ ಕೂಡ BMTC KSRTC ಬಸ್ಗಳನ್ನೇ ಅವಲಂಬಿತರಾಗಿರ್ತಾರೆ. ಅವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಅಥವಾ ಅವರಿಗೆ ಯಾವುದೇ ರೀತಿ ವ್ಯವಸ್ಥೆ ಈ ಒಂದು ದಿನನಿತ್ಯ ಚಟುವಟಿಕೆಗಳಿಗೆ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಈಗಾಗಲೇ ಸಾರಿಗೆ ಇಲಾಖೆ ಆಯುಕ್ತರು ಹಲವು ಸುತ್ತಿನ ಮಾತುಕತೆ ನಡೆಸಿರುವಂಥದ್ದು. ಅಲ್ಲದೆ ಕೆಲವು ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮನ್ನು ಕೆಲವು ದಿನಗಳವರೆಗೆ ನೀಡಿ ಅನ್ನುವಂತಹ ಒಂದು ಮನವಿಯು ಕೂಡ ಸಾರಿಗೆ ಇಲಾಖೆಯಿಂದ ಹೋಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಏನಂತಂದರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುವಂತಹ ಏನು ಸಭೆ ಏನಿದೆ, ಸಭೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಏನು ಕರೆಸ್ಕೊಳ್ತೀವಿ, ಅದು ಸಹಜವಾಗಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ, ಸಂಧಾನ ಆಗುತ್ತಾ ಅಥವಾ ವಿಫಲ ಆಗುತ್ತಾ ಅನ್ನೋದು ಈಗ ಕುತೂಹಲ ಇರುವಂಥದ್ದು. ಇದಕ್ಕೆ ನಮ್ಮ ಬೇಡಿಕೆಗೆ ಈಗಾಗಲೇ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ ಅದಕ್ಕೆ ಒಕ್ಕೂಟ ಸ್ಟಿಕ್ ಆನ್ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸರ್ಕಾರದಿಂದ ಅಧಿಕೃತ ಆದೇಶ ಬರಬೇಕು, ಸಿ ಎಂ ಸಿದ್ದರಾಮಯ್ಯನವರಿಂದ ನಮಗೆ ಸ್ಪಷ್ಟವಾದಂತಹ ಭರವಸೆ ಸಿಗಬೇಕು. ಆ ನಿಟ್ಟಿನಲ್ಲಿ ಮಾತ್ರ ನಾವು ನಮ್ಮ ಹೆಜ್ಜೆಯನ್ನು ಹಿಂದೆ ಇಡ್ತೀವಿ, ಇಲ್ಲ ಅಂದರೆ ನಾವು ನಾಳೆ ಮುಷ್ಕರ ಮಾಡೋದು ನಿಶ್ಚಿತ ಅನ್ನುವಂತಹ ಸಂದೇಶವನ್ನು ಈಗಾಗಲೇ ಸಾರಿಗೆ ನೌಕರರ ಒಕ್ಕೂಟ ನೀಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು.
ಗಣೇಶ್, ಈಗ ಪ್ಲಾನ್ ಬಿ ಏನು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಸರ್ಕಾರ ಸದ್ಯದ ಮಟ್ಟಿಗೆ ಪ್ಲಾನ್ ಬಿ ಮಾಡ್ಕೊಂಡಿರೋದು ಓಕೆ ಫೈನ್, ಬಟ್ ಅದನ್ನು ಜಾಸ್ತಿ ದಿನ ಮುಂದುವರ್ಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಮುಷ್ಕರ ಅಂತ ಏನು ಕರಿತಾ ಇದ್ದಾರೆ, ಈಗ ಎಸ್ಮಾ ಜಾರಿ ಮಾಡಿದ್ರು ಪರವಾಗಿಲ್ಲ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಬಹುದಿನಗಳವರೆಗೂ ಆದ್ರೂ ಪರವಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ. ಈಗ ಖಾಸಗಿ ವಾಹನ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಇದು ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ನೀಡಬಹುದಾದ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ಸಭೆಯ ಮೇಲೆ ಯಾವ ರೀತಿಯಾದಂಥ ಒಂದು ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ನೌಕರರು ನಮಗೆ ಬರೀ ಭರವಸೆಯನ್ನು ತೆಗೆದುಕೊಂಡು ಸಾಕಾಗಿ ಹೋಗಿದೆ ಅಂತ, ಇನ್ನೊಂದು ಕಡೆಯಲ್ಲಿ CM ಮಾತಾಡ್ತಾ ಇದ್ದಾರೆ ಒಂದಷ್ಟು ಕಾಲಾವಕಾಶ ತೆಗೆದುಕೊಳ್ಬಹುದೇನೋ ಅಂತ. ಹಾಗಾಗಿ ಸರ್ಕಾರಕ್ಕೆ ಪ್ಲಾನ್ ಬಿ ಇಂದಲೂ ಕೂಡ ನಷ್ಟನೇ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗಲೂ ನೀತಿ, ಸಾರಿಗೆ ನೌಕರರ ಮುಷ್ಕರ ಸಹಜವಾಗಿ ಸರ್ಕಾರಕ್ಕೆ ಇದು ಡ್ಯಾಮೇಜನ್ನು ತಂದುಕೊಡುತ್ತೆ. ಆಡಳಿತ ಪಕ್ಷಕ್ಕಂತೂ ಇದು ಮುಜುಗರದ ವಿಚಾರವೇ. ಯಾಕೆಂದರೆ ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಅಥವಾ ನಿನ್ನೆಯ ಬೇಡಿಕೆಗಳಲ್ಲ, ಕಳೆದ 5-6 ವರ್ಷಗಳಿಂದ ಇರುವಂತಹ ಬೇಡಿಕೆ. ಅದರಲ್ಲೂ ಮುಖ್ಯವಾಗಿ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಪೀಕ್ ಲೆವೆಲಲ್ಲಿ ಈ ಒಂದು ಪ್ರೊಟೆಸ್ಟ್ ಹೋಗಿತ್ತು. ಇಡೀ ರಾಜ್ಯದಲ್ಲಿ ಸಾರಿಗೆ ನೌಕರರು ಏನು ಬಂಧನ ಮಾಡಿದರು ಅಥವಾ ಆವತ್ತು ದಿನ ರಜೆಯನ್ನು, ಸಾಮೂಹಿಕ ರಜೆಯನ್ನು ಹಾಕಿ ಬಸ್ಸನ್ನು ನಿಲ್ಲಿಸಿದಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಒಂದು ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಮುಜುಗರ ತರುವಂಥದ್ದು ಪ್ರಕ್ರಿಯೆಗಳು ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ BJP ಕೂಡ ಈ ಥರದ ಒಂದು ಸವಾಲನ್ನು ಎದುರಿಸಿತ್ತು. ಅದೇ ಸ್ಥಿತಿ ಈಗ ನಾಳೆ ಎದುರಾದರೆ ಅನ್ನುವಂತಹ ಆತಂಕ ಸರ್ಕಾರಕ್ಕೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಸಾರಿಗೆ ನೌಕರರ ಒಕ್ಕೂಟಗಳನ್ನು ಅಥವಾ ಒಕ್ಕೂಟದ ಮುಖಂಡರುಗಳನ್ನು, ಪದಾಧಿಕಾರಿಗಳನ್ನು, ಏನು ಸಾರಿಗೆ ನೌಕರರನ್ನ ಮನವೊಲಿಸುವಂಥ ಪ್ರಯತ್ನವನ್ನು CM ಸಿದ್ದರಾಮಯ್ಯ ಸ್ವತಃ ಮಾಡಲಿದ್ದಾರೆ. ಮುಖ್ಯವಾಗಿ ನಮಗೆ ಸಭೆಗಳಾಗಬೇಕು ಅನ್ನುವಂಥದ್ದು. ಹಿಂದೆ CM ಜೊತೆಗೆ ನಡೆದಂತಹ 2 ಸುತ್ತಿನ ಅಥವಾ 2 ಸಭೆ ಏನಿದೆ ಅದು ಅಪೂರ್ಣ ಆಗಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ಭರವಸೆಯಾಗಿ ಉಳಿದಿತ್ತು ಹೊರತು ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನುವಂತಹ ಅಸಮಾಧಾನ ಸಾರಿಗೆ ನೌಕರರಲ್ಲಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆ ಎಸ್ಮಾವನ್ನು ಜಾರಿ ಮಾಡಿದ್ರೂ ಕೂಡ ನಮ್ಮ ಹೋರಾಟ ನಿಶ್ಚಿತ ಅನ್ನುವಂತಹ ಪಟ್ಟನ್ನು ಸಾರಿಗೆ ನೌಕರರು ಹಾಗೂ ಒಕ್ಕೂಟ ಇಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಶತಾಯಗತಾಯ ಸರ್ಕಾರ ಅವರನ್ನು ಮನವೊಲಿಸುವಂಥ ಪ್ರಕ್ರಿಯೆ ಮಾಡುತ್ತೆ. ಅಲ್ಲದೇನೆ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಕೂಡ ಕಾನೂನು ತೊಡಕುಗಳು ಕೂಡ ಇರ್ಬೋದು, ಸರ್ಕಾರದ ನಿಯಮಾವಳಿಗಳಲ್ಲೂ ಕೂಡ ಸಾಕಷ್ಟು ಅಡ್ಡಿಗಳಿರ್ಬೋದು. ಆ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. 38 ತಿಂಗಳ ಹಿಂಬಾಕಿ ವೇತನ ಬಾಕಿ ವಿಚಾರದಲ್ಲಿ ಏನು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ನೀಡಿದಂತಹ ಭರವಸೆ ಏನಿದೆ ಅದು ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಅದು ಅವರು ನೀಡಿದಂತಹ ಒಂದು ಭರವಸೆಗಳ ಸರ್ಕಾರದ ಅಧಿಸೂಚನೆ ಆಗಲಿ, ಅದು 2027ಕ್ಕೆ ಅನುಷ್ಠಾನಗೊಳ್ಳುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾದರೆ ಅದು ಕಾನೂನಾತ್ಮಕ ತೊಡಕು ಕೂಡ ಎದುರಾಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ತೂಗಿ ಅಳೆದು ಹೆಜ್ಜೆ ನೀಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಂದು ಹಂತದಲ್ಲಿ ತತ್ಕ್ಷಣಕ್ಕೆ ಸಾರಿಗೆ ನೌಕರರ ಮನವೊಲಿಸುವಂಥ ಪ್ರಯತ್ನ ಸರ್ಕಾರದಿಂದ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅಲ್ಲದೆ ಪರ್ಯಾಯವಾಗಿ ತಾವು ಹೇಳಿದಾಗೇನೆ ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ತಾತ್ಕಾಲಿಕವಾಗಿ 1-2 ದಿನಗಳ ಕಾಲ ಮಾತ್ರ ಖಾಸಗಿ ಬಸ್ ಮಾಲೀಕರನ್ನು ಅವಲಂಬಿಸುವಂಥದ್ದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೋದು. ಆದರೆ ಅದನ್ನು ಶಾಶ್ವತವಾಗಿ ಮಾಡಲಿಕ್ಕೆ ಸರ್ಕಾರದಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅದು ಸಾರಿಗೆ ಇಲಾಖೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಹತ್ವದ ಸಭೆಯನ್ನು ಮಾಡ್ತದೆ. ಅದರ ಜವಾಬ್ದಾರಿ ಕೂಡ ಆಗುತ್ತೆ. ಮಧ್ಯಾಹ್ನದ ನಂತರ